ಹೋಟೆಲ್ ಶೈಲಿ ಒಳಗೆ ಮಾಡುವಂಥ ಅಕ್ಕಿ ದೋಸೆ ರೀ ಇವು. ಇಂಥ ದೋಸೆ ನೀವು ಮಾಡ್ಕೋಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ಕೊನೆವರೆಗೂ ನೋಡಿರಿ. ಅಂದರೆ ನಾವು ಈ ದೋಸೆ ಮಾಡೋಕ್ಕೆ ಏನೇನು ಸಾಮಾನು ತೊಗೊಂಡಿವಿಲ್ಲ ನಿಮಗೂ ಗೊತ್ತಾಗೈತಿ. ಕ್ರಿಸ್ಪಿ ಆದಂಥ ಟೇಸ್ಟಿ ಆದಂಥ ದೋಸೆನ ನೀವು ಮಾಡ್ಕೋಬೋದು. ಸ್ಕಿಪ್ ಮಾಡಲಾರ್ದಂಗೆ ಈ ವಿಡಿಯೋನ ಕೊನೆವರೆಗೂ ನೋಡಿರಿ. ದೋಸೆ ಮಾಡೋದು ಹೆಂಗಂತ ಗೊತ್ತಾಗೈತಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಗೆ ದೋಸೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿರಿ. ಹೋಟೆಲ್ ಶೈಲಿ ಒಳಗೆ ಮಾಡುವಂಥ ದೋಸೆ ರೀ ಇದು. ನಾನು ಈ ಗ್ಲಾಸಲ್ಲೇ 1 ಗ್ಲಾಸ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದೇ ಗ್ಲಾಸ್ ಒಳಗೆ 3 ಗ್ಲಾಸ್ ರೇಷನ್ ಅಕ್ಕಿ ತೊಗೊಂಡೇನಿ ರೀ. ನೀವು ಯಾವ ಅಕ್ಕಿ ತೊಗೊಂಡ್ರೂ ನಡಿತೈತಿ. ನೋಡಿ 3 ಗ್ಲಾಸ್ ಅಕ್ಕಿ ತೊಗೊಂಡೆ ನಾನು. ಈಗ ನೋಡಿ ಇದಕ್ಕೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಮೆಂತ್ಯ ಕಾಳು, ಸ್ವಲ್ಪ ತೊಗರಿಬೇಳೆ ತೊಗೊಂಡಿನಿ. ಈ ತೊಗರಿಬೇಳೆ ತೊಗೊಳೋದ್ರಿಂದ ಭಾಳ ಅಂದ್ರೆ ಭಾಳ ಕ್ರಿಸ್ಪಿಯಾಗಿ ಬರ್ತಾವ್ರಿ ದೋಸೆ. ಇದು ಕಡಲೆಬೇಳೆ ಹಾಕೋದ್ರಿಂದ ಕಲರ್ ಬರ್ತೈತಿ, ಇದು ಹಾಕೋದ್ರಿಂದ ಟೇಸ್ಟ್ ಕೊಡ್ತೈತಿ ರೀ. ಈಗ ಇವನ್ನ ಚೆಂದಾಗೆ ಸ್ವಚ್ಛಗೆ ತೊಳ್ಕೊಂಬರೋಣ. ತೊಳ್ಕೊಂಬಂದೀನಿ. ಈಗ ಇದನ್ನು ಒಂದು 10 ಗಂಟೆ ಕಾಲ ನೆನಿಡಲ್ರಿ ನೀರಾಗ. ಅಂದ್ರೆ ದೋಸೆ ಭಾಳ ಚಲೋ ಬರ್ತಾವೆ ನೋಡಿರಿ. ತುಂಬ ನೀರು ಹಾಕಿ ಇದನ್ನು ಬೆಳಗ್ಗೆ ನಾನು ಮಾಡ್ಕೊಂಡೇನಿ 10 ಗಂಟೆಗೆ. ಸಾಯಂಕಾಲ 6 ಗಂಟೆ 7 ಗಂಟೆಗೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಅಂದ್ರೆ ಅಕ್ಕಿ ಎಲ್ಲ ಚಂದ ನೆನಿತಾವ್ರಿ, ಉದ್ದಿನಬೇಳೆ ಅಕ್ಕಿ ಅದೆಲ್ಲ. ಈಗ ಇದ್ರ ಮ್ಯಾಗ ಒಂದು ಏನರ ಮುಚ್ಚಿ ತೆಗೆದಿಟ್ಬಿಡೋಣ. ಇದು ನಾವು ದೋಸೆ ಮಾಡ್ಕೊಳಕ್ಕೆ ಇನ್ನೂ ಒಂದು ಪದಾರ್ಥ ಹಾಕ್ಬೇಕ್ರಿ. ಅದನ್ನು ಹಾಕಿದ್ರಂತೂ ಹಿಟ್ಟು ಭಾಳ ಅಂದ್ರೆ ಭಾಳ ಚಲೋ ಉಬ್ಬಿ ಬರ್ತೈತಿ. ದೋಸೆನ ಅಷ್ಟು ರುಚಿನ ಹಾಕವು, ಕ್ರಿಸ್ಪಿಯಾಗಿ ಬರ್ತಾವೆ. ಅದೇನಂತ ನಾನು ಮಿಕ್ಸಿಗೆ ಹಾಕೊಂಬಂದು ತೋರಿಸ್ತೇನೆ ರೀ. ನೋಡಿರಿ ಅಕ್ಕಿ ಭಾಳ ಚಂದ ನೆನೆದವ್ರಿ. ಈಗ ಇವನ್ನ ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋ ಮುಂದೆ ನಾವು ಏನು ಮಾಡ್ಬೇಕಂದ್ರೆ, ನಾನು ನಿಮ್ಗೆ ಹೇಳಿದ್ದೆ, ಒಂದು ವಸ್ತು ಹಾಕೋದ್ರಿಂದ, ಸಾಮಾನು ಹಾಕೋದ್ರಿಂದ ದೋಸೆ ಭಾಳ ಚಲೋ ಬರ್ತಾವೆ, ಗರಿಗರಿಯಾಗಿ ಬರ್ತಾವೆ ಅಂತ ಹೇಳಿ. ನೋಡಿರಿ ಅದು ಅವಲಕ್ಕಿ. ಇಷ್ಟು ಅವಲಕ್ಕಿ ತೊಗೊಂಡಿನಿ ನಾನು. ಈ ಅವಲಕ್ಕಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋದ್ರಿ. 1-2 ನಿಮಿಷ ನೆನಿಲಿ ರೀ ಅವಲಕ್ಕಿ ಚೆಂದಾಗೆ. ನೆನೆದು ಬಂದ್ರೆ ನಮ್ಗೆ ಮಿಕ್ಸಿ ಹಾಕ್ಕೊಳ್ಳೋಕೆ ಅನುಕೂಲ ಆಕತಿ. ಇದಕ್ಕೆ ನೀರು ಜಾಸ್ತಿ ಬೇಕಾಗಂಗಿಲ್ಲ, ಯಾಕಂದ್ರೆ ನಾವು ನಾರ್ಮಲ್ ಅವಲಕ್ಕಿನ ತೊಗೊಂಡೇವಿ, ಗಟ್ಟಿ ಅವಲಕ್ಕಿನೆಲ್ಲ. 1-2 ನಿಮಿಷ ನೀರಾಗ ನೆನಿಲಿ. ಈಗ ಅವಲಕ್ಕಿ ಚೆಂದಾಗ ನೆಂದವ್ರಿ. ಈಗ ಅಕ್ಕಿನ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ್ರಿ. ನೋಡಿರಿ, ನಿಮ್ಗೆ ಅನುಕೂಲ ಆಗುವಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊರಿ. ನಾನು ಇಷ್ಟ ಹಾಕ್ಕೊತೀನಿ ರೀ. ನೀವು ಎಷ್ಟು ಅಕ್ಕಿ ಹಾಕ್ಕೊತೀರಲ್ಲ ಅಷ್ಟು ಸಲನೂ ನೀವು ಸ್ವಲ್ಪ ಅವಲಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಅಂದರೆ ಎಲ್ಲ ಹಿಟ್ಟಿನೊಳಗೂ ಅವಲಕ್ಕಿ ಮಿಕ್ಸ್ ಆಕತಿ. ಈಗ ನೋಡಿರಿ, ಈಗ ಇದನ್ನು ಸಣ್ಣಗೆ ರುಬ್ಕೊಂಬರೋಣ್ರಿ. ನಾನು ಎಲ್ಲನೂ ರುಬ್ಬಿ ತೋರಿಸ್ತೇನೆ ರೀ ನಿಮ್ಗೆ. ಯಾಕಂದ್ರೆ ಪ್ರತಿಯೊಂದು ಜಾರಿಗೂ ನಾವು ಮಿಕ್ಸಿ ಮಾಡ್ಕೊಳ್ಳೋದು ತೋರಿಸಿದೆ ಅಂದ್ರೆ ವಿಡಿಯೋ ಭಾಳ ದೊಡ್ಡದಾಕೈತಿ ರೀ, ನೋಡೋಕೆ ಬೇಜಾರಾಕೈತಿ. ಎಲ್ಲ ರುಬ್ಕೊಂಡು ಬಂದು ತೋರಿಸ್ತೀನಿ ನೋಡಿರಿ. ಈ ಥರ ನಾನು ಸಣ್ಣಗೆ ರುಬ್ಕೊಂಬಂದೀನಿ. ಎಲ್ಲನೂ ನಾನು ಈ ಪಾತ್ರೆಗೆ ಹಾಕ್ಕೊಂಡೀನಿ. ನೋಡ್ಬೋದು, ಇದನ್ನು ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ನೋಡಿರಿ, ಈ ಹಿಟ್ಟು ನೆತಿಲ್ಲ ಸ್ವಲ್ಪ ಚೆಂದಾಗಿ ಹಿಂಗೆ ಕೈಯಾಡಿಸಿ ಉಡಿಬೇಕ್ರಿ. ನಾವು ನಮ್ಮ ಹಳ್ಳಿ ಭಾಷೆದೊಳಗೆ ಇದಕ್ಕೆ ಉಡಿಯೋದು ಅಂತೀವಿ ರೀ. ಸರಿಯಾಗಿ ಈ ಥರ ನೀವು ಕಲಿಸ್ಕೊಂಡ್ರೆ ಹಿಟ್ಟು ಭಾಳ ಉಬ್ಬಿ ಬರ್ತೈತೆ ರೀ. ದೋಸೆನೂ ಗರಿಗರಿಯಾಗಿ ಬರ್ತಾವೆ. ನಾವು ರಾತ್ರಿನಾಗ ಮಿಕ್ಸಿಗೆ ಹಾಕಿಟ್ಕೊಂಡಿವ್ರಿ. ಇದನ್ನು ಮುಂಜಾನೆಯಾಗ ದೋಸೆ ಮಾಡ್ಕೊಳ್ಳೋಣ. ಅಂದ್ರೆ ಹಿಟ್ಟು ಭಾಳ ನೆನೆದಿರ್ತೈತಲ್ಲ, ಚಲೋ ಬರ್ತಾವ್ರಿ ದೋಸೆ. ಈಗ ಬೆಳಿಗ್ಗೆ ನಾವು ದೋಸೆ ಮಾಡ್ಕೊಳ್ಳೋಣ. ಈಗ ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಡೋಣ. ಈಗ ನಾನು ಇದಕ್ಕೆ ಉಪ್ಪು ಸೋಡಾ ಏನೂ ಹಾಕಿಲ್ಲ, ಎಲ್ಲನೂ ಬೆಳಿಗ್ಗೆನ ಹಾಕ್ಕೊಳ್ಳೋಣ ರೀ. ಈಗ ಹಾಕಿಟ್ಬಿಟ್ರಿ ಅಂದ್ರೆ ಹುಳಿ ಭಾಳ ಆಕೈತಿ. ಬೆಳಿಗ್ಗೆ ಮಾಡುವಾಗ ಹಾಕ್ಕೊಳ್ಳೋಣಂತ. ಈಗ ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಡೋಣ. ಬೆಳಗಿನ ಮಟ್ಟ ಅಂದ್ರೆ ಹಿಟ್ಟು ಭಾಳ ಚಂದ ನೆನೆದಿರ್ತದೆ. ನೋಡಿರಿ, ಹಿಟ್ಟು ಎಷ್ಟು ಚಂದ ಉಬ್ಬಿ ಬಂದೈತಿ ನೋಡಿರಿ. ನಾವು ರಾತ್ರಿನಾಗನ ರುಬ್ಬಿಟ್ಕೊಂಡಿದ್ವಲ್ಲ, ಎಷ್ಟು ಚಲೋ ಉಬ್ಬಿತ್ತು ನೋಡಿ. ಈಗ ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ತೇನೆ ರೀ. ಅಡಿಗೆ ಹಾಕೋ ಸೋಡಾ ಸ್ವಲ್ಪ ಹಾಕ್ತೀನಿ ರೀ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು.
ನಿಮ್ಗೆ ಎಷ್ಟು ನೋಡಿ ಹಾಕೋರಿ ಅದನ್ನು. ಸ್ವಲ್ಪ ನೀರು ಹಾಕ್ಕೊಂತಿಲ್ಲ. ನಾವು ಡೈರೆಕ್ಟಾಗಿ ಹಾಕಿಬಿಟ್ಟು ಅಂದ್ರೆ ಒಂದು ಕಡೆ ಕುಂದಿರ್ತೈತೆ, ಒಂದು ಕಡೆ ಕುಂದ್ರವಲ್ಲ ರೀ. ಈಗ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೋಟೆಲ್ ಒಳಗೆ ಮಾಡುವಂಥ ದೋಸೆನ ಮಾಡಿ ತೋರಿಸ್ತೇನೆ ರೀ ನಿಮ್ಗೆ. ನೋಡಿರಿ, ನಿಮ್ಗೆ ತಿಕ್ನೆಸ್ ಎಷ್ಟು ಬೇಕಲ್ಲ ನೋಡಿಕೊಂಡು ನೀರು ಹಾಕೋರಿ. ನನಗೆ ಈ ಸೈಜ್ಗೆ ಇರಲಿ ರೀ ಹಿಟ್ಟು, ಇಷ್ಟು ಗಟ್ಟಿಯಾಗಿ ನನಗೆ ಹಿಟ್ಟಿರಲಿ. ಈಗ ನೋಡಿರಿ, ಹಿಟ್ಟನ್ನು ಭಾಳ ಚಲೋ ಉಬ್ಬಿ ಬಂದೈತಿ. ಈಗ ದೋಸೆ ಮಾಡ್ಕೊಳ್ಳೋಣ. ಈಗ ನೋಡಿರಿ ದೋಸೆ ಹಾಕ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜಿನ ದೋಸೆ ಮಾಡ್ಕೊರಿ. ಈಗ ಸ್ವಲ್ಪ ಮ್ಯಾಗ ಎಣ್ಣೆ ಹಚ್ಕೊಳ್ಳೋಣ ರೀ. ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ನಾನು ಹಂಚಿಗೆ ಎಣ್ಣೆ ಹಚ್ಚಿಲ್ಲ. ನೋಡಿರಿ ದ್ವಾಸೆ ಎಷ್ಟು ಚಲೋ ಬಂದೈತೆ ಅಂಥೇಳಿ. ಸ್ವಲ್ಪನೂ ಹಂಚು ಹಿಡ್ಕೊಳಂಗಿಲ್ಲ ರೀ. ನೋಡಿರಿ ಈ ಥರ ಚಕ್ಕನ ಬಂದ್ಬಿಡೋದು ರೀ ದೋಸೆ. ಈಗ ನಿಮ್ಗೆ ಇನ್ನೂ ಒಂದು ಮಾಡಿ ತೋರಿಸ್ತೇನೆ ರೀ. ಹೋಟೆಲ್ನಾಗ ಮಾಡ್ಕೊಳ್ತಾರನ ಹಾಕವ್ರಿ. ಇವು ಟೇಸ್ಟು ಹಂಗೆ ಇರ್ತಾವೆ, ತಿನ್ನಕ್ಕೂ ಭಾಳ ರುಚಿ ಹಾಕವ್ರಿ. ಹಿಂಗೆ ಸ್ವಲ್ಪ ಎಣ್ಣೆನ ಎಲ್ಲ ಕಡೆನೂ ಹಚ್ಕೊಳ್ಳೋಣ್ರಿ. ನೀವು ಬೇಕಂದ್ರೆ ತುಪ್ಪನೂ ಹಚ್ಕೊಬೋದು. ಉರಿನ ಸ್ವಲ್ಪ ಮೀಡಿಯಮ್ ಇಟ್ಕೊಂಡಿವಂದ್ರೆ ಹಂಚು ಒಟ್ಟು ಹಿಡ್ಕೊಳ್ಳೋದಿಲ್ಲ ರೀ ದೋಸೆ. ಅಷ್ಟು ಚಲೋ ಬರ್ತಾವೆ ನೋಡಿರಿ. ಹೌದಾ, ಹೋಟೆಲ್ನಾಗ ಮಾಡುವಂಥ ದೋಸೆನ ಆಗ್ಯಾವ ನೋಡಿರಿ. ಬರ್ರಿ, ಈಗ ದೋಸೆ ಚಟ್ನಿ ಪಲ್ಯ ಎಲ್ಲ ರೆಡಿನೇ ಐತಿ. ನಾಷ್ಟ ಮಾಡೋದಷ್ಟು ಬಾಕಿ. ಈಗ ನೋಡಿರಿ ದೋಸೆ ಎಷ್ಟು ಚಲೋ ಬಂದವ ಅಂಥೇಳಿ. ಹೋಟೆಲ್ ದೋಸೆಗಿನ್ನ ಏನು ಕಡಿಮೆ ಇಲ್ಲರಿ ಇವು. ನೋಡಿರಿ, ಹೌದಾ, ಅಷ್ಟು ಬಾಯಾಗ ರುಚಿನೂ ಆಗ್ಯಾವ್ರಿ, ಅಷ್ಟು ಕ್ರಿಸ್ಪಿನೂ ಆಗ್ಯಾವ್ರಿ. ನೋಡ್ಬೋದು ರೀ. ನೋಡಿರಿ ಎಷ್ಟು ಚಲೋ ಬಂದವ ಅಂಥೇಳಿ. ಈ ರೆಸಿಪಿ ನಿಮ್ಗೆ ಏನಾರ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ. ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡೋಕ್ಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.